ನಾನ್ ನಿಮ್ಗೆ ಒಂದ್ ಮಾತ್ ಹೇಳಿದ್ರೆ ಹೇಗಿರುತ್ತೆ? 5,000 ವರ್ಷದ ಯುದ್ಧದ ಒಬ್ಬ ಯೋಧನು ಇಂದಿಗೂ ನಮ್ಮ ಮಧ್ಯೆ ನಡೆದುಕೊಂಡು ಹೋಗ್ತಿದ್ದಾನೆ ಅಂದ್ರೆ? ಇವನೇ ಅಶ್ವತ್ಥಾಮ. ಮಹಾಭಾರತ ಯುದ್ಧದ ನಂತರ ಮಾಡಿದ ಒಂದು ಭೀಕರ ಪಾಪ ಅವನಿಗೆ ಮರಣವನ್ನೇ ನಿರಾಕರಿಸಿತು. ಭಾರತದ ಅಸಿರ್ಘಡ್ ಕೋಟೆಯ ಬಳಿ 4 ಗಂಟೆಗೆ ದೇವಾಲಯಕ್ಕೆ ಬರುವ 7 ಅಡಿ ಎತ್ತರದ ವ್ಯಕ್ತಿಯನ್ನು ಜನರು ನೋಡಿದ್ದೇವೆ ಎನ್ನುತ್ತಾರೆ. ಅವನು ಕೆಂಪು ಹೂ ಇಟ್ಟು ತಲೆಯ ಗಾಯಕ್ಕೆ ಎಣ್ಣೆ ಕೇಳುತ್ತಾನಂತೆ. ಶ್ರೀಕೃಷ್ಣನು ಅವನನ್ನು ಕೊಲ್ಲಲಿಲ್ಲ. ಅವನ ನೆತ್ತಿಯಿಂದ ದಿವ್ಯ ಮಣಿಯನ್ನು ಕಿತ್ತುಕೊಂಡು ಎಂದಿಗೂ ಗುಣವಾಗದ ಗಾಯದೊಂದಿಗೆ ಭೂಮಿಯ ಮೇಲೆ ಅಲೆದಾಡುವಂತೆ ಶಾಪ ನೀಡಿದರು. ವಿಜ್ಞಾನ ಹೇಳುತ್ತದೆ ಅಮರತ್ವ ಅಸಾಧ್ಯ. ಆದರೆ ಪೌರಾಣಿಕ ಕಥೆಗಳು ಹೇಳುತ್ತವೆ ಅಶ್ವತ್ಥಾಮ ಇನ್ನೂ ಬದುಕಿದ್ದಾನೆ. ಇದು ಸತ್ಯನಾ, ಕಥೆನಾ ಅಥವಾ ನಿಷಿದ್ಧ ಇತಿಹಾಸನಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲೇ ಹೇಳಿ. ಪೂರ್ಣ ಕಥೆಗೆ ಪಿಂಡ್ ಕಮೆಂಟ್ ನೋಡಿ ಮತ್ತು ಇಂತಹ ರಹಸ್ಯಗಳಿಗಾಗಿ ಫಾಲೋ ಮಾಡಿ. ಡಿವಿ ಪ್ರೊಡಕ್ಷನ್ @